ಈ ಸಿಗರೇಟ್ ಅಥವಾ ಈ ತಂಬಾಕು ಉತ್ಪನ್ನಗಳಿಗೆಲ್ಲ 40% GST ಅನ್ನು ಹೆಚ್ಚು ಮಾಡಬೇಕು ಅಂತ ಒಂದು ಕೇಂದ್ರ ಪ್ರಸ್ತಾವನೆ ಮಾಡಿಕೊಂಡಿದೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ತಂಬಾಕು ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಹೌದು, ಆದ್ರೆ ಅದನ್ನು ಯೂಸ್ ಮಾಡೋರು ಮಾಡ್ತಾರೆ. 40% ಅಲ್ಲ 60% ಮಾಡಿ ಜನರಿಗೆ ಅದು ಅತಿ ಅವಶ್ಯಕವಾದ ವಸ್ತು ಅಲ್ಲ. ಒಳ್ಳೇದು, ಯಾಕೆಂತ ಹೇಳಿದ್ರೆ ಹಣ ಕಡಿಮೆ ಇಷ್ಟದ್ದು ನಾವು ಇದು ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೇವೆ. ಜೀವಕ್ಕೆ ಹಾನಿಕರ ಆದ್ರೆ ಅದು ನಾವು ಅದಕ್ಕಿಂತ ದೂರ ಇದ್ರೆ ಅದು ಒಳ್ಳೇದು. ಅದು ಬಿಡ್ಲಿಕ್ಕೆ ನಮ್ಮಿಂದವೇ ಸಾಧ್ಯ. ಕಂಪ್ಲೀಟ್ ಬ್ಯಾನ್ ಆಗ್ಬೇಕು. ಬ್ಯಾನ್ ಆದ್ರೆ ಸ್ವಲ್ಪ ಸಕ್ಸಸ್ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಹೌದು ಸರ್, ಅದೇ ಒಳ್ಳೇದು, ಯಾಕೆಂತ ಹೇಳಿದ್ರೆ ಹಣ ಕಡಿಮೆ ಇಷ್ಟದ್ದು ನಾವು ಇದು ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೇವೆ. ಆಗ ರೇಟ್ ಕಡಿಮೆ ಇದೆ, ಜಾಸ್ತಿ ಇದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ತೇವೆ. ಯಾಕೆಂದ್ರೆ ನಾಳೆಗಾದ್ರೂ ಬೇಕಲ್ಲ, ಸ್ವಲ್ಪ ಬೇಕು ಅಂತ ಹೇಳಿ ಭಯ ಬಿಡ್ತದೆ. ಹಾಗಾಗಿದ್ದು ಒಳ್ಳೆ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ನೋಡಿ, ಒಂದು ಅವರ ವಾತಾವರಣ ಮತ್ತೆ ಆ ಒಂದು ಏಜಿನಲ್ಲಿ ಉಂಟಲ್ಲ, ಅವರಿಗೆ ಎಂತ ಒಂದು ಮನೋರಂಜನೆ ಸ್ಟಾರ್ಟಿಗೆ ಏನ್ ಮಾಡೋದು, ಮನೋರಂಜನೆಗಾಗಿ ಅದನ್ನು ಪ್ರಾರಂಭ ಮಾಡೋದು, ಅದು ಚಡವಾಗಿ ಬಿಡ್ತದೆ, ಮತ್ತೆ ತಾಪತ್ರೆ ಬರ್ತದೆ. ಅದಂತೂ ಆರೋಗ್ಯಕ್ಕೆ 100% ಹಾನಿಕರ. ತಂದೆ ತಾಯಿಯವರ ಬಂಧು ಬಳಗದವರ ಅವರಿಗೆ ಮನವರಿಕೆ ಮಾಡಬೇಕು. ಎಲ್ಲಾ ಮಕ್ಕಳು ಕೇಳ್ತಾರೆ ನಾನು ಹೇಳುದಿಲ್ಲ, ಕೇಳಿದವರಿಗೆ ಒಳ್ಳೇದು. ತಂದೆ ತಾಯಿ ಮತ್ತು ಮನವರಿಕೆ, ಪರಿಸರ, ಅವರ ಫ್ರೆಂಡ್ಶಿಪ್, ಇದರಲ್ಲಿ ಅವರು ಪ್ರಯತ್ನ ಮಾಡಬೇಕು. ಅವರವರ ಮನಸ್ಸಿನಲ್ಲಿ ಬರಬೇಕು. ಅದು ಹೇಳಿ ಬರುವಂಥದ್ದು ಸಣ್ಣ ಪ್ರಾಯವಾದರೆ ಹೇಳಿ ಬರ್ತದೆ. ಸ್ವಲ್ಪ ಮಕ್ಕಳು ದೊಡ್ಡ ಆದ ಕೂಡಲೇ ಏನಾಗ್ತದೆ, ಅದು ಅಂತ ಒಂದು ಎಲ್ಲ ವಿಷಯ ಕೇಳುವುದಿಲ್ಲ. ಹಾಗೆ ಅದೇ ಕೇಳಿದ್ರೆ ಅದು ಒಳ್ಳೇದಾಗ್ತದೆ, ಅರ್ಥ ಮಾಡ್ಕೊಂಡು. ಈ ಸಿಗರೇಟ್ ಅಥವಾ ಈ ತಂಬಾಕು ಉತ್ಪನ್ನಗಳಿಗೆಲ್ಲ 40% GST ಅನ್ನು ಹೆಚ್ಚು ಮಾಡಬೇಕು ಅಂತ ಒಂದು ಕೇಂದ್ರ ಪ್ರಸ್ತಾವನೆ ಮಾಡಿಕೊಂಡಿದೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಈಗ ತಂಬಾಕು ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಹೌದು, ಆದ್ರೆ ಅದನ್ನು ಯೂಸ್ ಮಾಡೋರು ಮಾಡ್ತಾರೆ. ಅದೇ ಒಮ್ಮೆ ಯಾವುದೇ ಚಟಕ್ಕೆ ಹ್ಯಾಬಿಟ್ ಆದರೆ ಅದು ಮತ್ತೆ ನಿಲ್ಲುವಂಥದ್ದಲ್ಲ. ಅದು ಮತ್ತೆ ಕಂಟಿನ್ಯೂಸ್ ಬೇಕೇ ಬೇಕು ಎನ್ನುವಂಥ ಆ ಥರ ಮನೋಭಾವನೆ ಇರ್ತದೆ ಯುವಕರಲ್ಲಿ. ಆದರೆ 40% ಜಾಸ್ತಿ ಮಾಡಿದರೆ ಅದು ಕಸ್ಟಮರ್ನವರಿಗೆ ತಗೊಳ್ಳೋರು ತಗೊಳ್ತಾರೆ. ಅದರಲ್ಲಿ ಏನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಯುವಕರಂದ್ರೆ ಬೇರೆಯವರೊಟ್ಟಿಗೆ ಗುಂಪುಗಟ್ಟಿಕೊಂಡು ಅವರ ಆ ಸರ್ಕ್ಯುಲರ್ ಇರ್ತದೆ, ಫ್ರೆಂಡ್ ಸರ್ಕ್ಯುಲರ್, ಅವರೊಟ್ಟಿಗೆ ಸೇರಿಕೊಂಡು ಒಂದ್ಸಲ ಅದನ್ನ ರುಚಿ ತಗೊಂಡ್ರೆ ಮತ್ತೆ ಅದು ಬೇಕೆನ್ನುವಂಥ ಮನಸ್ಥಿತಿ ಆ ರೀತಿ ಯುವಕರಲ್ಲಿ ಇರ್ತದೆ. ಈಗ ಸಿಗರೇಟ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಮತ್ತೆ ಈ ಕುಡಿತದ ಚಟ ಇರ್ಬೋದು, ಎಲ್ಲ ಒಂದ್ಸಲ ಅಂಟಿಕೊಂಡ್ರೆ ಮತ್ತೆ ಅದು ಆರೋಗ್ಯ ಅದೆಲ್ಲ ನೋಡುದಿಲ್ಲ, ಅವರಿಗೆ ಅದೊಂದು ಅಭ್ಯಾಸವಾಗಿರ್ತದೆ. ಅಂದ್ರೆ ಇದಕ್ಕೆ ಜನಜಾಗೃತಿ ಕಾರ್ಯಕ್ರಮ ಎಲ್ಲ ಜಾಸ್ತಿ ಮಾಡಬೇಕು. ಮತ್ತೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಎಲ್ಲ ಇರುವಾಗಲೇ ಇಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳೆಲ್ಲ ಜಾಸ್ತಿ ಆದರೆ ಮತ್ತೆ ಕಂಪ್ಲೀಟ್ ಆಗಿ ಇದನ್ನ ನಿಲ್ಲಿಸಬೇಕು. ಆದ್ರೆ ವಿಷಯ ಅಂದ್ರೆ ಯುವ ಜನರಿಗೆ ಅಂತ ಅಂಟಿಕೊಳ್ಳುವಂತ ಅದನ್ನ ಕಡಿಮೆ ಮಾಡಬೇಕು ಅಂತ ಎನ್ನುವಂತ ಉದ್ದೇಶದಿಂದ 40% ಜಾಸ್ತಿ ಮಾಡಿದ್ದಾರೆ. ಅದು ಹೌದು, ಸರಿ. ಆದ್ರೆ ತಗೊಳ್ಳುವವರು ತಗೊಳ್ತಾರೆ. ಅದೇ ತಗೊಳ್ಳುವ ಮುಂಚೆ ಸ್ವಲ್ಪ ಜಾಗೃತಿ ಅವೇರ್ನೆಸ್ ಕಾರ್ಯಕ್ರಮ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಕಾರ್ಯಕ್ರಮ ಈ ರೀತಿ ಮಾಡಿದ್ರೆ ಒಳ್ಳೇದು. ಅಂದ್ರೆ ಚಿಕ್ಕ ಹೈಸ್ಕೂಲ್ನಲ್ಲಿ ಇರುವಾಗಲೇ ಈ ರೀತಿ ಕಾರ್ಯಕ್ರಮ ಮಾಡ್ಬೇಕು. ಮತ್ತೆ ಕಂಪ್ಲೀಟ್ ಬ್ಯಾನ್ ಆಗ್ಬೇಕು. ಬ್ಯಾನ್ ಆದ್ರೆ ಸ್ವಲ್ಪ ಸಕ್ಸಸ್ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. 40% ಅಲ್ಲ 60% ಮಾಡ್ಲಿ. ಅವರಿಗೆ ಜನರಿಗೆ ಅದು ಅತಿ ಅವಶ್ಯಕವಾದ ವಸ್ತು ಅಲ್ಲ. ಅದು ಬಾಕಿ ದಿನ ಬಳಕೆ ವಸ್ತು ಆದ್ರೆ ಅದು ಅವಶ್ಯಕತೆ ಇರುವುದು. ಇದು ಖಾಲಿ ಅವನ ಸ್ವಂತ ಉಪಯೋಗಕ್ಕೆ, ಅವನ ಮೋಜು ಮಸ್ತಿಗೆ ಬೇಕಾಗಿ ಬಳಸುವುದು. ಫ್ರೀ ಅಂತ ಹೇಳಿದ್ರೆ ಮನುಷ್ಯನಿಗೆ ಈಗ ಜಾಸ್ತಿ ಆಗಿದೆ. ಗುಟ್ಕೆ ಎಲ್ಲ ತಗೊಂಡು ನಶೆಯಲ್ಲಿ ಬೇಡ ಅದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ತಪ್ಪು ಅಭಿಪ್ರಾಯ ಸಮಾಜಕ್ಕೆ. ಮೂಲತಃ ಪ್ರಾರಂಭ ಮಾಡುವುದನ್ನೇ ಅವರು ಅವಾಯ್ಡ್ ಮಾಡಬೇಕು. ಬೇಡ, ಅದು ಜೀವಕ್ಕೆ ಹಾನಿಕರ, ಅದು ಅಗತ್ಯವಿಲ್ಲ. ಬಿಟ್ಟರೆ ಒಳ್ಳೇದು. ಅದಕ್ಕಿಂತ ತುಂಬಾ ಕ್ಯಾನ್ಸರ್ ಅಂಥದ್ದು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ದಿನಕ್ಕೆ ಇಂಡಿಯಾದಲ್ಲಿ ಜಾಸ್ತಿ ಆಗಿರುವಂತ ಕ್ಯಾನ್ಸರ್ ಕಾಯಿಲೆ ಈಗಲೂ ಅಧಿಕವಾಗಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೇದಂತ ಹೇಳಲಿಕ್ಕೆ ಬಯಸ್ತೇನೆ. ಜೀವಕ್ಕೆ ಹಾನಿಕರ ಆದ್ರೆ ಅದು ನಾವು ಅದಕ್ಕಿಂತ ದೂರ ಇದ್ರೆ ಅದು ಒಳ್ಳೇದು. ಅದು ಬಿಡ್ಲಿಕ್ಕೆ ನಮ್ಮಿಂದವೇ ಸಾಧ್ಯ. ನಮ್ಮ ಮನಸ್ಸು ಗಟ್ಟಿ ಮಾಡಿ ಇದು ಮಾಡಿದರೆ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಉಂಟು.